ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ದೇವರು ನಮ್ಮ ನಾಡೋಜ ಜಿ ಶಂಕರ್ ಅವರಿಗೆ ಅವರು ಶತಾಯುಷಿ ಆಗಲಿ, ಅವ್ರ ಕುಟುಂಬ ಇವತ್ತು ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ಇನ್ನ ಅನೇಕ ಲಕ್ಷಾಂತರ ಜನಕ್ಕೆ ಸೇವೆ ಮಾಡುವಂಥ ಆರ್ಥಿಕ ಸಹಾಯ ಮತ್ತು ಎಲ್ಲ ದೇವರು ಆರೋಗ್ಯ ಸೇವೆಯನ್ನು ಅವರು ಕುಟುಂಬಕ್ಕೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ದಿವಸ ಕೂಡ ಅವತ್ತು 68ನೇ ಹುಟ್ಟುಹಬ್ಬ ಬಂದತಿ. ನಮ್ಮ ಎಲ್ಲ ಸಮಾಜದ ಬಾಂಧವರಿಗೂ ಮತ್ತು ಜಿ ಶಂಕರ್ ಅವರು ಈ ಮೂಲಕ ವಿಜಯದಶಮಿಯ ಶುಭಾಶಯಗಳು. ಇವತ್ತಿನ ನಾಡಿನ ಜನತೆಗೆ, ಇಡೀ ಕರ್ನಾಟಕದ ನಾಡಿನ ಜನತೆ ಮತ್ತು ವಿಜಯನಗರ ಜಿಲ್ಲೆಯ ಜನತೆಗೆ, ತಾಲೂಕಿನ ಜನತೆಗೆ, ಎಲ್ಲ ಸಮಸ್ತ ಜನತೆಗೆ ಇನ್ನೂ ಹೆಚ್ಚು ಹೆಚ್ಚು ದೇವರು ಆರೋಗ್ಯ ಮತ್ತು ಎಲ್ಲ ಒಳ್ಳೆಯದನ್ನು ಮುಂದಿನ ದಿನಗಳಲ್ಲಿ ಕರುಣಿಸಿ ಅಂತ ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ 68ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಇಂದು ಹಾಲು, ಹಣ್ಣು, ಬ್ರೆಡ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗಾಮತ ಸಮಾಜದ ಮುಖಂಡರಾದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಅಂಬಾಡಿ ನಾಗರಾಜ್ ಮಾತನಾಡಿದರು. ಇದೇ ವೇಳೆ ತಾಲೂಕು ಅಧ್ಯಕ್ಷರಾದ ಅಂಬಾಡಿ ಮಹೇಶ್, ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದ ಬಿ ಮಾರುತೇಶ್, ಡಾಕ್ಟರ್ ಅಚ್ಯುತರಾಯ್, ಸಮಾಜದ ಹಿರಿಯರಾದ ಬಾರಿಕರ ಬಾಪೂಜಿ, ಬಿ ಚಂದ್ರಪ್ಪ, ಶಿಕ್ಷಕರು ಸರ್ದಾರ್ ಯಮನೂರಪ್ಪ, ಟಿ ಅನಿಲ್, ಪರಶುರಾಮ್, LIC, ಬಿ ನಾಗರಾಜ್ ಹಾಸ್ಟೆಲ್, ಮುತ್ಕೂರ್ ನಿಂಗಪ್ಪ, ಸರ್ದಾರ್ ರಾಮಣ್ಣ, ಬಿ ನಾರಾಯಣಪ್ಪ, ಟಿ ಬಾಬು, ಸರ್ದಾರ್ ಜೀವಪ್ಪ, ಸರ್ದಾರ್ ಶ್ರೀಕಾಂತ್, ಬಿ ಬಸವರಾಜ್, ರಮಾನಾಯ್ಕ್ ಹಾಗೂ ಸಮಾಜದ ಇತರೆ ಮುಖಂಡರು ಹಾಜರಿದ್ದರು. ಅಂಬಾಡಿ ನಾಗರಾಜ್ ಅಂತೇಳಿ ವಿಜಯನಗರ ಜಿಲ್ಲಾ ಗಂಗಾಮತ ಸಮಾಜದ ಅಧ್ಯಕ್ಷರು. ಇವತ್ತಿನ ದಿವಸ ಅಕ್ಟೋಬರ್ 5 ನಮ್ಮ ಸಮಾಜದ ಹೆಮ್ಮೆಯ ಸಮಾಜ ಸೇವಕರು ಲಕ್ಷಾಂತರ ಬಡ ರೋಗಿಗಳಿಗೆ ಸಹಾಯ ಮಾಡಿರುವಂಥ ಉಡುಪಿ ಮೂಲದ ನಾಡೋಜ ಜಿ ಶಂಕರ್ ಅವರು 68ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು 5 ಜಿಲ್ಲೆಯಲ್ಲಿ ಶಿವಮೊಗ್ಗ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಇನ್ನು ಕಾರವಾರ ಆ ಭಾಗದಲ್ಲಿ ಅನೇಕ ಲಕ್ಷಾಂತರ ಬಡ ರೋಗಿಗಳಿಗೆ ಡಯಾಲಿಸಿಸ್ ಕೇಂದ್ರ ಇರ್ಬೋದು, ಇವತ್ತಿನ ದಿವಸ ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟಿದ್ದಾರೆ. ಆಮೇಲೆ ಅನೇಕ ಲಕ್ಷಾಂತರ ಜನಕ್ಕೆ ಆರೋಗ್ಯ ಇನ್ಸೂರೆನ್ಸ್ ಮಾಡಿಸಿಕೊಟ್ಟಿರೋಂಥ ಕೊಡುಗೈ ದಾನಿ ನಮ್ಮ ಸಮಾಜ ಸೇವಕರು, ಹೆಸರಾಂತ ಸಮಾಜ ಸೇವಕರು ನಾಡೋಜ ಜಿ ಶಂಕರ್ ಅವರ 68ನೇ ಹುಟ್ಟುದ ಹಬ್ಬದ ನಿಮಿತ್ತ ಗಂಗಾಮತ ಸಮಾಜ, ವಿಜಯನಗರ ಜಿಲ್ಲಾ ಗಂಗಾಮತ ಸಮಾಜ ಮತ್ತು ವಿಜಯನಗರ ಜಿಲ್ಲಾ ತಾಲೂಕು ಹಗರಿಬೊಮ್ಮನಹಳ್ಳಿ ತಾಲೂಕು ಸಮಾಜದಿಂದ ಇವತ್ತಿನ ದಿವಸ ರೋಗಿಗಳಿಗೆ, ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಇವತ್ತಿನ ದಿವಸ ಬ್ರೆಡ್ಡು, ಹಾಲು, ಹಣ್ಣು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವ ಮಿತ್ರರು ಇವತ್ತು ಭಾಗವಹಿಸಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಕೇವಲ ಇಲ್ಲಿ ಹಗರಿಬೊಮ್ಮನಹಳ್ಳಿ ಒಂದೇ ಅಲ್ಲ, 6 ತಾಲೂಕುಗಳಲ್ಲಿ ಇವತ್ತಿನ ದಿವಸ ಇಟ್ಕೊಂಡಿವಿ. ವಿಜಯನಗರ ಜಿಲ್ಲೆಯ 6 ತಾಲೂಕುಗಳಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇಂಥ ಜನಪರ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬೇಕು. ಅವರು ಹುಟ್ಟಿದ ಹಬ್ಬದ ನಿಮಿತ್ತ ಯಾರೇ ಸಮಾಜದ ಗಣ್ಯರಿರಲಿ, ಇವತ್ತು ನಮ್ಮ ಸಮಾಜ ಅಲ್ಲ, ಬೇರೆ ಸಮಾಜದವ್ರು ಕೂಡ ಯಾರು ಸಮಾಜ ಸೇವೆ ಮಾಡಿರ್ತಾರೆ ಅಂಥವ್ರನ್ನ ನೆನಪು ಮಾಡ್ಕೊಳಂಥ ಕೆಲಸ ಎಲ್ಲ ಸಮಾಜ ಮಾಡಬೇಕು. ಸೊ ಅಂಥ ಕೆಲಸ ಮಾಡಿದಾಗ ಮಾತ್ರ ಅವ್ರಿಗೆ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿಕ್ಕೆ ಅವ್ರಿಗೆ ಸ್ಫೂರ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ಯಾವುದೇ ಸಮಾಜದ ಒಬ್ಬ ಸಮಾಜ ಸೇವಕರು ಇವತ್ತು ಅನೇಕ, ನಿಮಗೆ ಉದಾಹರಣೆ ಕೊಡ್ತೀನಿ. ಇವತ್ತು ನೀವು ಉಡುಪಿ, ಮಣಿಪಾಲ ಭಾಗದಲ್ಲಿ ಹೋದರೆ ಜಿ ಶಂಕರ್ ಅವರು ದೊಡ್ಡ ಹೆಸರು. ಎಲ್ಲ ಆಸ್ಪತ್ರೆಗಳಲ್ಲಿ ಅವರು ಲಕ್ಷಾಂತರ ಜನಕ್ಕೆ ಆರೋಗ್ಯ ವಿಮೆ ಮಾಡಿಸಿಕೊಟ್ಟಿದ್ದಾರೆ. ಆಮೇಲೆ ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟಿದ್ದಾರೆ, ಡಯಾಲಿಸಿಸ್ ಕೇಂದ್ರ ಮಾಡಿಸಿಕೊಟ್ಟಿದ್ದಾರೆ, ಆಕ್ಸಿಜನ್ ಪ್ಲಾಂಟ್ ಹಾಕಿಕೊಟ್ಟಿದ್ದಾರೆ. ಸೊ ಇಂಥ ಒಂದು ಕೊಡುಗೈ ದಾನಿಗಳು ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಇರೋರು. ಸೊ ಅದಕ್ಕೋಸ್ಕರ ಅವರ 68ನೇ ಹುಟ್ಟು ಹಬ್ಬದ ಕೇವಲ ನಾವು ನಮ್ಮ ಜಿಲ್ಲೆಗೆ ಒಂದೇ, ನಮ್ಮ ತಾಲೂಕಿಗೆ ಒಂದೇ ಅಲ್ಲ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಅತ್ಯಂತ ಹರ್ಷದ ದಿನ ಅಂತ ಇವತ್ತಿನ ದಿವಸ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಜೀವನಾಡಿ ಮಾಲ್ವಿ ಜಲಾಶಯಕ್ಕೆ ಈ ದಿನ ತಾಲೂಕಿನ 30ಕ್ಕೂ ಹೆಚ್ಚು ಸಂಘಟನೆಗಳ ನೇತೃತ್ವದಲ್ಲಿ ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಾಯಿತು. ಮಾಲ್ವಿ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ತುಂಬು ಕಳಸದೊಂದಿಗೆ, ಡೊಳ್ಳು ಕುಣಿತದ ಮಜಲಿನೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಜಲಾಶಯಕ್ಕೆ ಬಾಗಿನವನ್ನು ಸಮರ್ಪಿಸಲಾಯಿತು. ಈ ಜಲಾಶಯ ನಿರ್ಮಾಣ ಮಾಡಿರುವ ದಿವಂಗತ ಚನ್ನಬಸವನಗೌಡರ ನೆನಪು ಅಜರಾಮರ.
ಎಂದು ಈ ವೇಳೆ ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ಸರ್ವ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ದಿವಸದಿಂದ ಮಾಡ್ತಾ ಇದ್ರಿ? ಈಗ ಇಲ್ಲಿ ಹಿರಿಯರ್ ನಣಿಕೇರಿಯಿಂದ ಬಂದ ಈ ಒಂದು ದೇವಸ್ಥಾನ ಮಾಡ್ಯಾರ, ಅವಾಗಲಿಂದ ಮಾಡ್ಕೊಂತ ಬರ್ತಾರೆ. ಹಿರಿಯರ ಕಾಲದಿಂದಾನೆ ಮಾಡ್ತಾರೆ. ನರಗಲ್ ದುರ್ಗಮ್ಮ ಅಲ್ಲ? ದುರ್ಗಮ್ಮ. ಇದು ಮೂಲತಃ ನಣಿಕೇರಿ ಬಿಟ್ಟು ಬಂದ ಮೇಲೆ ಇಲ್ಲಿ ರಾಮನಗರದ ಎಲ್ಲ ಹಿರಿಯರು ಸೇರಿ ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ. ಈಗೆಲ್ಲ ಇಂಪ್ರೂವ್ ಆಗಿ ಸಣ್ಣದಿತ್ತು ದೇವಸ್ಥಾನ, ಈಗೆಲ್ಲ ಇಂಪ್ರೂವ್ ಆಗಿ ಆ ದೇವಿ ಎಲ್ಲರೂ. ಆಮೇಲೆ ವಿಜಯದಶಮಿ ಹಬ್ಬ ಯಾಕೆ ನಡೀತಾ ಇದೆ? ಚೆನ್ನಾಗಿ ನಡೀತಾರೆ. ನಾವು ಈ ಸಲ ಮಳೆ ಬೆಳೆ ಎಷ್ಟು ವರ್ಷದಿಂದ ನಡ್ತೀವಿ? ಎಷ್ಟು ದಿವಸದಿಂದ ನಡೀತಾ ಇತ್ತು? ಅಣ್ಣ 9 ದಿನ ವಿಜಯದಶಮಿ. 9 ದಿವಸದಿಂದ ಇಲ್ಲಿ ಬನ್ನಿಗಿಡಕ್ಕೆ ಬೆಳಗ್ಗೆ 4 ಗಂಟೆಗೆ ಜನ ಹೆಣ್ಮಕ್ಳು ಬರ್ತಾರೆ. 4 ಗಂಟೆಯಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. 9 ದಿನ ಕಂಟಿನ್ಯೂ. ಇವತ್ತು 9ನೇ ದಿನ ಉಡಿ ಸಾಮಾನು ಕೊಟ್ಟು ದೇವಸ್ಥಾನ ಇವತ್ತು ಬನ್ನಿ. ಪೂಜೆ ರತ್ನಮ್ಮ. ಈ ದೇವಿ ಹೆಸರು ನರಗಲ್ ದುರ್ಗಮ್ಮ. ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾರೆ? ನಾವು 35-40 ವರ್ಷ. 40 ವರ್ಷದಿಂದ ನೀವೇ ಪೂಜೆ ಮಾಡ್ತಾ ನಾವು ಮಾಡ್ತೀವಿ. ಈಗ ಒಂದು 5 ವರ್ಷ ಆತ್ರಿ ನಮ್ಮ ಇದೊಂದು. ಸರ್ ನಿಮ್ಮ ಹೆಸರು ಹೇಳಿ. ಹೇಳಿ. ಕರೀಂ ಸಾಬ್ ಸರ್. ಕರೀಂ ಸಾಬ್, ತಾವು ವಿಜಯದಶಮಿ ದಿವಸ ಈಗ ಇಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರಲ್ಲ, ಅದ್ರ ಮಹತ್ವ ಮಾಡ್ತೀರಿ ಅಲ್ಲ? ಎಲ್ಲ ಪೂಜೆ ಮಾಡಿ ಖುಷಿಲಿಂದ, ಒಳ್ಳೆ ಭಕ್ತಿಲಿಂದ, ಒಳ್ಳೆ ಧರ್ಮಲಿಂದ ಆ ಎಮ್ಮನ್ನ ಧ್ಯಾನ ಮಾಡ್ತಾ ಇದೀವಿ ನಾವು. ಅಷ್ಟೇ ಧ್ಯಾನ ಮಾಡ್ತಾ ಇದ್ದೀವಿ. ಎಲ್ಲ ವ್ಯಾಪಾರದಲ್ಲಿ ವೃದ್ಧಿ ಆಗಲಿ, ಆರೋಗ್ಯದಲ್ಲಿ. ನಾನು ಅನ್ಕೊಂಡಿರೋದು ಇನ್ನೊಂದು ಐತಿತ್ತು, ಅವು ಎಣ್ಣು ಬೆಳವಣಿಗೆ ಮಾಡು ನಮ್ಮ ನನ್ನ ತಾಯಿ ಬನ್ನಿ ಕಾಳಮ್ಮಗೂ ಈ ವೃತ್ತಿಗೂ ಈ ಧರ್ಮಕ್ಕೂ ಒಳ್ಳೇದ್ ಮಾಡವ ಅನ್ನೋದು ಮಾತ್ರ ನಾವು ಕೇಳ್ಕೊಂಡ್ರ ಸರ್.
ಈಗ ನೀವು ಭಾಳ ಕಡೆ ಇದೆಲ್ಲ ಮಾಡ್ತೀರಾ? ಇಲ್ಲ ಇದು ನನಗೆ ಬೇಕು, ನಾನು ಈ ಟೈಮಿಗೆ ಬಂದೀನಿ, ಬಾಪ ಅಂದ್ರೆ ಬಂದಿ ನಾನು. ಎಸ್ ಎಸ್ ಓಕೆ. ನಿಮ್ಮ ಹೆಸರು? ರಾಜ. ನಿಮ್ಮ ಇದು ಏನು ವ್ಯಾಪಾರ ನಿಮ್ಮದು? ಪೆನ್ಸಿಲ್ ಸಿಮೆಂಟ್ ವರ್ಕ್. ಸಿಮೆಂಟ್ ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? 15 ವರ್ಷ. 15ದಿಂದ. ಈಗ ವರ್ಷವೂ ಈ ರೀತಿ ಮಾಡ್ತಿರ್ತೀರಿ, ಎಲ್ಲರೂ ಸೇರಿ ಸಂತೋಷವಾಗಿ ಹಬ್ಬ ಮಾಡ್ತೀರಿ ಅಲ್ವಾ? ಎಲ್ಲವೂ ಜೈಕಾರ ಸಿಗಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಕರ್ಮ ಇನ್ನೊಂದು ಏನೇನು ಕೊಡ್ಲಿಲ್ಲಂಗೆ ಸಲಿಕಂಬಾರವ ಅನ್ನೋದು ಮಾತ್ರ ಒಂದು ಮನ್ಪೂರ್ತಿಗೆ ನಾವು ಇದನ್ನ ಅನ್ಕಂತೀವಿ ಸರ್, ಬೇಡಿಕೆ ನಾವು ಅಷ್ಟೇ.